ಕೊಡ್ತಾ ಇದ್ದಾರೆ ಅಂಥ ಬೆಪ್ಪುಗಳು ಹುಟ್ಟಿದ್ದಕ್ಕೆ ತಮ್ಮ ಹೊಟ್ಟೆಯಲ್ಲಿ. ಅವಾಗ ಭಾನುವಾರ ಅಂತ ಹೇಳಿ ಬರೋಲ್ಲ. ಸಂಡೇ ಅಂತ ಹೇಳಿದ್ರೆ ನನ್ನ ಮಗ ಸಂಡೇ ಅಂತಲೇ ಹೇಳೋದು, ಭಾನುವಾರ ಅಂತ ಹೇಳೋದಿಲ್ಲ. ನನ್ನನ್ನು ಮಮ್ಮಿ ಡಮ್ಮಿ ಅಂತಲೇ ಕರೆಯೋದು, ಮಮ್ಮಿ ಅಂತ ತಾಯಿಯಿಂದ ಕರೆಯೋಲ್ಲ. ಭಾರಿ ದೊಡ್ಡ ಸಂಗತಿ, ನಾಚಿಕೊಳ್ಳಬೇಕಾದ ಸಂಗತಿ, ನಾಚಿಕೆ ಪಡಬೇಕಾದ ಜನ ಅದನ್ನು ಹೆಮ್ಮೆಯಿಂದ ಹೇಳ್ತಾರೆ. ಇದು ಸರಿ. ಆದ್ದರಿಂದ ಇದು ಹಾಗೆ ಗೊತ್ತಿರಬೇಕು. ಋತು ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ ಗೊತ್ತಿಲ್ಲ. ನಾನು ಇದನ್ನು ಅನುಭವಿಸಿದ್ದೇನೆ ಅನೇಕ ಮನೆಯಲ್ಲಿ. ಬುಧವಾರ, ಗುರುವಾರ ಅಂದರೆ ಯಾವ ವಾರ ಮಮ್ಮಿ ಅನ್ನತ್ತೆ ಅದು ಮಗು. ಥರ್ಸ್ಡೇ, ಥರ್ಸ್ಡೇನಾ, ಈಗ ತಿಳಿಯಿತು. ಏನು ತಿಳಿಯಿತೋ ಏನು ಕಥೆಯೋ. ಇಂಥ ಒಂದು ದರಿದ್ರ ಜನಾಂಗ ನಿರ್ಮಾಣ ಆಗ್ತಾ ಇದೆ ಈ ದೇಶದಲ್ಲಿ. ಇಂಗ್ಲೀಷ್ನಲ್ಲಿ ಹೇಳಿದರೆ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಅಂತ. ನಾಚಿಕೊಳ್ಳಬೇಕಾದ ಸಮಾಜ. ಅಂಥವ್ರ ಮನೆ ಹೋದ್ರೆ ನಾಚಿಕೆ ಆಗುತ್ತೆ ನನಗೆ. ನೀರು ಕುಡಿಬಾರ್ದು ಅಂತ ಕಾಣುತ್ತೆ. ನೀರು ಕುಡಿಬಾರ್ದು, ಯಾಕಂದರೆ ದೇಶ ಪ್ರೇಮ ಇಲ್ಲ, ಭಾಷಾ ಪ್ರೇಮ ಇಲ್ಲ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಪಶುಗಳಾಗಿ ಬೆಳೀತಾ ಇವು. ನೀರು ಕುಡಿಬಾರ್ದು ಅಂಥವ್ರ ಮನೆಯಲ್ಲಿ. ಅಷ್ಟು ಅಯೋಗ್ಯರು ಅಂದಿವ ಬಹಿಷ್ಕಾರ ಹಾಕಬೇಕು. ಈ ಕೆಲವು ಮಡಿವಂತರು ಬಹಿಷ್ಕಾರ ಹಾಕ್ತಾರೆ ಮಠದಲ್ಲೆಲ್ಲ. ಇಂಥದ್ದು ಯಾರಿಗೆ ಹಾಕಬೇಕು ಹಾಕೋದಿಲ್ಲ ಅವರು. ಇಂಥವ್ರಿಗೆಲ್ಲ ಬಹಿಷ್ಕಾರ ಹಾಕಲಿ ಮಠದವರು. ಆದರೆ ಮಠಕ್ಕೆ ಹೋಗೋದೇ ಬಿಡ್ತಾರೆ ಅವ್ರು, ತೊಂದರೆ ಏನಿಲ್ಲ. ಯಾಕಂದ್ರೆ ಮಠಕ್ಕೆ ಬಹಿಷ್ಕಾರ ಅವ್ರು ಮೊದಲೇ ಹಾಕಿರ್ತಾರೆ. ಮಠಗಳು ಅಷ್ಟೇ ಇದೆ, ಅವು ಬಹಿಷ್ಕಾರ ಹಾಕಿಸ್ಕೊಂಡು ಕೂತಾಗಿದೆ. ಇನ್ನು ಯಾರಿಗೆ ಬಹಿಷ್ಕಾರ ಹಾಕೋದು? ಹೀಗೆ ನಮ್ಮ ಅವಸ್ಥೆ ಆಗಿದೆ. ಋತುನಾಂ ಕುಸುಮಾಕರ ಅವಲ್ಲ, ವಸಂತ ಋತುವೇ ಅಪ್ಪ, ಶಿಶಿರ ಋತು ಅಲ್ಲ, ಹೇಮಂತ ಋತು ಅಲ್ಲ ಅಂದ, ಚಳಿಗಾಲ ಅಲ್ಲ. ನನಗೆ ಇಷ್ಟವಾದ ಋತು ವಸಂತವೇ. ಯಾಕೆಂದರೆ ನಾನು ಕಾಡಿನಲ್ಲಿ ಹೂವು ಹಣ್ಣುಗಳು ಅರಳಿದಾಗ ಗೋವುಗಳನ್ನು ಮೇಯಿಸಿಕೊಂಡು ಗೋಪಾಲಕೃಷ್ಣನಾಗಿ ಮುರಳಿಗಾನ ಮಾಡಿದವ, ನನಗೆ ಬಹಳ ಇಷ್ಟ. ಹೌದಾ? ಮತ್ತು ಮಾರ್ಗಶೀರ್ಷ ಅಂತ ಹೇಳಿದಲ್ಲ, ಮಾರ್ಗಶೀರ್ಷ ಮಾಸದಲ್ಲೇ ವಸಂತ ಋತು ಪ್ರಾರಂಭ ಆಗ್ತಿತ್ತು ಈಗ 5,000 ವರ್ಷದ ಹಿಂದೆ. ಈಗ ಈ 5,000 ವರ್ಷದಲ್ಲಿ ಋತುಮಾನ ಬದಲಾಗ್ತಾ ಆಗ್ತಾ 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 ಮುಂದೆ ಹೋಗ್ತಾ ಈ ಚೇಂಜಸ್ ಬಂತು. ನಿಮ್ಮ ಕ್ಯಾಲ್ಕುಲೇಷನ್ನಲ್ಲಿ ಇದು ಚೇಂಜಸ್ ಬರುತ್ತೆ. ಇವಾಗ ನಿಮಗೆ ವಾಸ್ತವಿಕವಾಗಿ ಉತ್ತರಾಯಣ ದಕ್ಷಿಣಾಯನ ಅಂತ ಈಗ ಹೇಳ್ತಾರಲ್ಲ ಪಂಚಾಂಗದಲ್ಲಿ, ಅದಕ್ಕಿಂತ 15 ದಿವಸ ಮೊದಲೇ ಸೂರ್ಯ ಉತ್ತರಕ್ಕೆ ಹೋಗಲಿ ಶುರುವಾಗಿ ಆಗಿರುತ್ತೆ. ಇವರ ಕ್ಯಾಲ್ಕುಲೇಷನ್ 15 ದಿವಸ ಹಿಂದೆ, ಸೂರ್ಯ 15 ದಿವಸ. ಹಾಗೆ ಋತುಗಳದ್ದು ಇವರ ಕ್ಯಾಲ್ಕುಲೇಷನ್ ಮುಂದೆ ಹೋಗ್ತಾ ಹೋಗ್ತಾ ಮಾರ್ಗಶೀರ್ಷದಲ್ಲಿ ವರ್ಷ ಆದಿ ಇದ್ದದ್ದು ಮಾರ್ಗಶೀರ್ಷದಿಂದ ಮುಂದೆ ಚೈತ್ರಕ್ಕೆ ಶುರುವಾಯ್ತಲ್ಲ ವರ್ಷ, ಹಾಗೆ ವಸಂತ ಋತು ಮುಂದಕ್ಕೆ ಹೋಯ್ತು. ಎಲ್ಲಿದೆ ವಸಂತ ಋತು ಇಲ್ಲಿ? ಸುಮ್ಮನೆ ಪಂಚಾಂಗದಲ್ಲಿ ಬರೀತಾರೆ ವಸಂತ ಋತು ಅಂತ. ಜಪ ಮಾಡುವ ಅಭ್ಯಾಸ ಇನ್ನೂ ಉಳಿಸಿಕೊಂಡವರು ಈ ಜಪದಲ್ಲಿ ಹೇಳ್ತಾರೆ. ಎಲ್ಲಿದೆ ವಸಂತ ಋತು? ವಾತಾವರಣ ಎಲ್ಲಿದೆ? ಏನು? ವಸಂತೆ ಸರ್ವಸಸ್ಯಾನಾಂ ಜಾಯತೆ ಪತ್ರಶಾತನಂ. ಇದು ಅಮೇರಿಕಾದಲ್ಲಿ ಉಂಟು ಇವತ್ತಿಗೆ ವಸಂತ ಋತು, ಫಾಲಿಯೇಜ್. ಇಡೀ ಎಲ್ಲ ಮರಗಳ ಎಲೆಗಳು ಹಸಿರಾಗಿ ಇದ್ದ ಮರಗಳು ಹಳದಿಯಾಗಿ ಕೆಂಪಾಗಿ ಉದುರಿ ಎಲ್ಲ ಮರಗಳೂ ಕೂಡ ಬೋಳಾಗಿ ಹೊಸ ಚಿಗುರುವ ಕಾಲ. ಇಲ್ಲಿ ಎಲ್ಲಾದರೂ ಯಾವತ್ತಾದ್ರೂ ಮರ ಹಾಗಾಗೋದುಂಟು? ಹೊಸ ಚಿಗುರುದು ಉಂಟು? ಅದು ಏನಿಲ್ಲ, ಹಂಗೆ ಇರ್ತವೆ. ಹಣ್ಣೆಲೆ ಹೊತ್ಕೊಂಡು ಹಂಗೆ ಇರ್ತವೆ, ಅವು ಉದುರುವುದೂ ಇಲ್ಲ. ಆದರೆ ಇವರು ಹೇಳಿದಂಥ ಲಕ್ಷಣ ವಸಂತೆ ಸರ್ವಸಸ್ಯಾನಾಂ ಜಾಯತೆ ಪತ್ರ ಶಾತನಂ, ಪೂರ್ತಿ ಎಲೆ ಉದುರಿ ಹೊಸ ಚಿಗುರು ಬರುವಂಥ ವಸಂತದ ಸಮಗ್ರ ನೋಟ ಇವತ್ತಿಗೂ ಅಮೇರಿಕಾ ದೇಶದಲ್ಲಿದೆ. ಅಲ್ಲಿ ಅದನ್ನು ನೋಡೋದಕ್ಕೋಸ್ಕರ ಕಾಡಿಗೆ ಹೋಗಿ ಕೂತ್ಕೊಳ್ತಾರೆ. ಒಂದು ಸರ್ತಿ ಇಡೀ ಕಾಡಿನಿಂದ ಈ ತುದಿಯಿಂದ ಆ ತುದಿಯವರೆಗೆ ಎಲ್ಲ ಮರಗಳ ಎಲೆ ಹಣ್ಣಾಗಿ ನೋಡುವುದಕ್ಕೆ ಹಬ್ಬ. ಅದು ಮೊದಲು ಗ್ರೀನರಿ ಇದ್ದದ್ದು ಎಲ್ಲ ಹಸಿರು ಬಣ್ಣ, ಹಳದಿ ಬಣ್ಣ ಆಗಿಬಿಡುತ್ತೆ. ಅದನ್ನು ನೋಡೋದೇ ಒಂದಾನು. ಆಮೇಲೆ ಪೂರ ಉದುರಿ ಹೋಗುತ್ತೆ, ಬೋಳು ಮರ. ಆಮೇಲೆ ಚಿಗುರ್ಲಿಕ್ಕೆ ಶುರುವಾಗುತ್ತೆ. ಇದು ಪೂರ್ತಿ ಏನು ಪ್ರಾಚೀನರು ಋತುಗಳ ಧರ್ಮ ಹೇಳಿದ್ದಾರೆ ಅದು ಇವತ್ತು ಅಮೇರಿಕಾದಲ್ಲಿ ಉಳಿದಿದೆ. ಇಲ್ಲಿ ಅದು ಯಾಕೋ ನಮ್ಮನ್ನು ನೋಡಿ ಅವುಗಳಿಗೂ ಬೇಜಾರಾಯ್ತಾನು, ಋತುಗಳು ಸರಿಯಾಗಿ ಬರೋದೇ ಇಲ್ಲ. ಇವು ಸ್ವಂತಿಕೆ ಇಲ್ಲ ಜನ. ಇವು ವಸಂತ ಋತು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ಪ್ರಿಂಗ್ ಅಂತವೆ, ಅಲ್ಲೇ ಹೋಗಿ ನೋಡ್ಕೊಂಡು ಬರಲಿ ಅಂದ್ಬಿಟ್ರೆ. ಇವು ಈ ಸಂಸ್ಕೃತ ಹೇಳಿದ್ರೆ ಅರ್ಥ ಆಗೋಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಅಲ್ಲೇ ನೋಡ್ಕೊಂಡು ಬರಲಿ ಅಂತ. ಇಲ್ಲಿ ಋತುಗಳೇ ಬರೋದು ಬಿಟ್ಟಿದ್ದಾವೆ. ಯಾವ ಕಾಲದಲ್ಲಿಯೂ ಆಯಾ ಋತುಗಳ ಕಾಲದಲ್ಲಿ ಆಯಾ ಋತು ಧರ್ಮ ಈ ದೇಶದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಋತುನಾಂ ಕುಸುಮಾಕರ, ಹೂವುಗಳು ಅರಳುವಂಥ ಋತು ನನ್ನದಪ್ಪ ಅಂದ ಕೃಷ್ಣ. ಅದರಲ್ಲಿ ವಿಶೇಷ ಸನ್ನಿಧಾನ. ನನ್ನ ಹೆಸರಯ್ಯ ಕುಸುಮಾಕರ ಅಂತ. ಹೌದಾ? ನಿನಗೆ ಯಾಕೆ ಹೆಸರು ಕುಸುಮಾಕರ? ಏನು ಚಂದದ ಹೆಸರು. ಮಾ ಅಂದರೆ ಜ್ಞಾನ, ಮಾ ಕರ ಅಂದರೆ ಜ್ಞಾನ ಕೊಡುವವ. ಎಂಥ ಜ್ಞಾನ? ಒಳ್ಳೆಯವರಿಗೆ ಸುಮಾಕರ, ಒಳ್ಳೆ ಜ್ಞಾನ. ದುರ್ಜನರಿಗೆ ಕುಮಾಕರ, ಕುತ್ಸಿತವಾದ ಜ್ಞಾನ ದುರ್ಜನರಿಗೆ ಕೊಡ್ತಾನೆ, ಒಳ್ಳೆ ಜ್ಞಾನ ಸಜ್ಜನರಿಗೆ ಕೊಡ್ತಾನೆ. ಈ ನಾನೇ ಕುಸುಮಾಕರ ಅಲ್ವ? ಅದು ಏನು ಕೊಡುತ್ತೆ? ಅದು ಬರೀ ಹೂ ಅರಳುತ್ತೆ ಅಷ್ಟೇ. ಅದು ಏನು ಜ್ಞಾನ ಕೊಡುತ್ತೆ? ಅವಳು ಅದಕ್ಕೆ ಜ್ಞಾನ ಇಲ್ಲ, ಅದೇನು ಜ್ಞಾನ ಕೊಡುತ್ತೆ? ಎಲ್ಲರಿಗೆ ಕುತ್ಸಿತವಾದ ಅಥವಾ ಸಮೀಚೀನವಾದ ಮಾ ಜ್ಞಾನ ಕೊಡತಕ್ಕಂಥ ಕುಸುಮಾಕರ ನಾನು. ಆಮೇಲೆ ಆಯಿತು ವಸಂತ ಋತು, ಮಾರ್ಗಶೀರ್ಷ ಮಾಸ, ಕೃಷ್ಣ
ಮಹಾಭಾರತ ಯುದ್ಧ, ಭಗವದ್ಗೀತೆ ಉಪದೇಶ ಮಾಡಿದ ಕಾಲ ಅಂತ ಇಟ್ಕೊಂಡೇ ಹೋಗೋಣ. ಅದರ ನಂತರ ಅಷ್ಟೇ ಅಲ್ಲ, ಈಗ ಯುದ್ಧ ಆಗ್ತಾ ಉಂಟಲ್ಲ, ಯುದ್ಧಕ್ಕೆ ಕಾರಣ ಎಂಥದ್ದು? ಯುದ್ಧಕ್ಕೆ ಕಾರಣ ದುರ್ಯೋಧನ ಪಾಲು ಕೊಡದೇ ಇದ್ದದ್ದು. ದುರ್ಯೋಧನ ಪಾಲು ಕೊಡದೇ ಇರಲಿಕ್ಕೆ ಕಾರಣ ಎಂಥದ್ದು? ಅದೊಂದು ಮೊದಲು ಜೂಜಾಡಿದರು, ಜೂಜಿನಲ್ಲಿ ಸೋತವರು ಕಾಡಿಗೆ ಹೋಗಬೇಕು, 1 ವರ್ಷ ಅಜ್ಞಾತವಾಸ, 1 ವರ್ಷ ಪೂರ್ತಿ ಆಗಿದ್ರೆ ಪುನಃ ಕಾಡಿಗೆ, ಪುನಃ ಅಜ್ಞಾತವಾಸ ಅಂತ ಒಂದು ಷರತ್ತು ಹಾಕಿ ಜೂಜಾಡಿದರು. ಆ ಜೂಜಿನಲ್ಲಿ ಸೋತರು ಪಾಂಡವರು. ಪಾಂಡವರಲ್ಲ, ಧರ್ಮರಾಜ ಸೋತದ್ದು. ಸರಿ, ಅಣ್ಣ ಸೋತ ಅಂತ ತಮ್ಮಂದಿರೆಲ್ಲ ಅಣ್ಣನ ಜೊತೆಗೆ ನಿಂತರು, ಅಷ್ಟೇ. ನಿಲ್ಲಬೇಕಾಗಿರಲಿಲ್ಲ. ಅಣ್ಣನಿಗೆ ಎದುರು ನಿಂತಿದ್ದರೆ ಧರ್ಮರಾಜ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾನು ಅಣ್ಣ ಸೋತದ್ದಕ್ಕೆ ನಾವು ಬದ್ಧರಲ್ಲ ಅಂತ ಹೇಳಿಬಿಟ್ಟಿದ್ದರೆ ತಮ್ಮಂದಿರು. ಧರ್ಮರಾಜ ಏನು ಮಾಡಬೇಕು? ಬಾಯಿ ಪಡ್ಕೋಬೇಕು. ಕೌರವನು ಆ ಕಡೆಯಿಂದ, ಈ ಕಡೆ ಧರ್ಮರಾಜ, ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಅವರಿಗೊಂದು ಎಥಿಕ್ಸ್ ಇತ್ತು. ಅಣ್ಣ, ನೀನು ನಮಗೆ ಹಿರಿಯ ಅಣ್ಣ, ನಿನ್ನ ನಿರ್ಧಾರಕ್ಕೆ ನೀನು ಭಿಕ್ಷೆ ಬೇಡು ಅಂದರೆ ನಾವು ಬೇಡಿ ಬದುಕ್ತೇವೆ, ಇಲ್ಲ ಸಾಮ್ರಾಜ್ಯ ಕಟ್ಟುವುದು ಕಟ್ಟುತ್ತೇವೆ, ನಿನಗೆ ಬದ್ಧರಾಗಿ ನಾವು ಬದುಕ್ತೇವೆ ಅಂತ ಅವ್ರು ನಿಂತರು. ಆದ್ದರಿಂದ ಧರ್ಮರಾಜನ ಮಾತಿಗೆ ಬೆಲೆ ಬಂತು. ಕಾಡಿಗೆ ಹೋದ. ಅಜ್ಞಾತವಾಸದಲ್ಲಿ ಒಂದು ಸ್ವಲ್ಪ ಏನೋ ಅವನೋ ಲೆಕ್ಕ ಪ್ರಕಾರ, ಅವನ ಪಂಚಾಂಗದ ಪ್ರಕಾರ, ಅದು ಯಾವ ಮಟ್ಟದ ಪಂಚಾಂಗ ನೋಡ್ತಿದ್ನೋ ಗೊತ್ತಿಲ್ಲ ದುರ್ಯೋಧನ, ಅವನ ಪಂಚಾಂಗದ ಪ್ರಕಾರ ಆಗಲಿಲ್ಲ ಟೈಮ್ 1 ವರ್ಷ ಅಂತ. ನಾವು 1 ವರ್ಷ ಆಗಲಿಲ್ಲ, ಅದರಿಂದ ನೀವು ಸಿಕ್ಕಿ ಬಿದ್ರಿ, ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಜಾಗ ಕೊಡೋಲ್ಲ, 1 ಇಂಚು ಜಾಗ ಕೊಡೋಲ್ಲ, ಅದು ಯುದ್ಧ ಆಯ್ತು. ಹಾಗಾದ್ರೆ ಯುದ್ಧ ಆಗಲಿಕ್ಕೆ ಮೂಲ ಕಾರಣ ದ್ಯೂತ ಅಲ್ಲಪ್ಪ, ದ್ಯೂತ ಅಲ್ಲ, ಮತ್ತೆ ನಾನೇ ಕಾರಣ. ದ್ಯೂತಂ ಛಲಯತಾಮಸ್ಮಿನ್, ನೀನು ಜೂಜಾಡಲಿಕ್ಕೆ ಕಾರಣವೂ ನಾನೇ. ಮೋಸಗಾರಿಕೆಯಲ್ಲಿ ದ್ಯೂತ ಅನ್ನೋದು ಸರ್ವಶ್ರೇಷ್ಠ ಮೋಸಗಾರಿಕೆ. ಆ ಕಲೆಯಲ್ಲಿ ಸನ್ನಿಧಾನ ಇರುವುದು ನನ್ನದು, ನಾನೇ ಜೂಜಾಡಿಸಿದ್ದು ನಿನ್ನ ಕೈಯಲ್ಲಿ. ಪಾಂಡವರು ಸೋಲಿಕ್ಕೆ ಕಾರಣ ದ್ಯೂತ. ಅದು ದ್ಯೂತ ಅಂದರೆ ಆ ದ್ಯೂತದಲ್ಲಿ ಇರತಕ್ಕಂಥ ಕಲೆಗಾರಿಕೆ ಉಂಟಲ್ಲ, ಅದು ಶಕುನಿದ್ದಲ್ಲ, ಅದು ನನ್ನದದು. ನಾನು ಆ ಕಲೆ ಅವನಿಗೆ ಕೊಟ್ಟೆ, ದ್ಯೂತ ಆಡಿಸಿದೆ, ನಿಮ್ಮ ಕೈಯಲ್ಲಿ ಸೋಲಿಸಿದೆ. ಈಗ ಯುದ್ಧದಲ್ಲಿ ಸಾರಥ್ಯ ಹಿಡ್ಕೊಂಡು, ದ್ಯೂತದಲ್ಲಿಯೂ ಸಾರಥ್ಯ ನಂದೇ. ನೀವು ಆ ರಥ ನೋಡಲಿಲ್ಲ, ಸಾರಥಿ ನೋಡಲಿಲ್ಲ. ದ್ಯೂತದಲ್ಲೂ ನನ್ನದೇ ಸಾರಥ್ಯ, ಯುದ್ಧದಲ್ಲೂ ನನ್ನದೇ ಸಾರಥ್ಯ ಅಂತೇಳಿ ದ್ಯೂತಂ ಛಲಯತಾಮಸ್ಮಿ. ಈ ಕಪಟ ವಿದ್ಯೆಯನ್ನು ಬಲ್ಲವರು ಅವರ ಛಲ, ಕಪಟ, ಮೋಸಗಾರಿಕೆಯಲ್ಲಿ ಹೈಯೆಸ್ಟ್ ಮೋಸಗಾರಿಕೆ ಅಂದರೆ ಜೂಜು, ಜೂಜಾಟ. ಅದನ್ನು ನಾನೇ ಸೃಷ್ಟಿ ಮಾಡಿದವ, ನಿಮ್ಮ ಬುದ್ಧಿ ಕೆಡಿಸಿ. ಯಾಕೆಂದರೆ ದ್ಯೂತ ಅಂತ ನನ್ನ ಹೆಸರಲ್ವಯ್ಯ. ನೋಡು, ದ್ಯೂತ ಅಂದರೆ ಏನು? ದ್ಯೂತ ಅಂದರೆ ಅಂದರೆ ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಕಾಂತಿಗತಿಷು. ಈಗ ಸ್ವಪ್ನ ಮೋದ ಮದ ಕಾಂತಿಗತಿಷು ಅಂತ ಮತ್ತೊಂದು 3 ಜಾಸ್ತಿ ಸೇರಿಸಿಬಿಟ್ಟಿದ್ದಾರೆ ಪ್ರಾಚೀನ ಧಾತು ಪಟ್ಟದಲ್ಲಿ. ಅದು ಸ್ವಪ್ನ ಮೋದ ಮದ ಇಲ್ಲ. ದಿವು ಅಂದರೆ ದಿವು ಕ್ರೀಡಾಯಾಮ್. ದ್ಯು ಅಂದರೆ ಕ್ರೀಡೆ, ದ್ಯೂತ ಅಂದರೆ ಕ್ರೀಡೆಯಲ್ಲಿ ಆಸಕ್ತನಾದವ. ಸದಾ ಕ್ರೀಡಾರತ ನ ದೇವಸ್ಯೇಷ ಸ್ವಭಾವೋಯಂ. ಕ್ರೀಡಾರ್ಥಂ ಇತಿ ಜಾಬ್ರೆ ದೇವಸ್ಯೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ನಾನು ಸದಾ ಲೋಕವತ್ತು ಲೀಲಾಕೈವಂ. ಸೃಷ್ಟಿ ಎನ್ನುವುದು ನನ್ನದೊಂದು ಕ್ರೀಡೆ. ಸದಾ ಸೃಷ್ಟಿ ಸ್ಥಿತಿ ಸಂಹಾರಗಳ ಕ್ರೀಡೆಯಲ್ಲಿ ನಿರತನಾದ ನಾನೇ ದ್ಯೂತ ಶಬ್ದ ವಾಚ್ಯ. ನಾನೇ ನೀವು ಆಡುವ ಜೂಜನಲ್ಲಿ ಪ್ರೇರಕನಾಗಿ ನಿಂತು ಜೂಜಾಡಿಸು. ಅದರಲ್ಲಿಯೂ ಆ ಮೋಸಗಾರಿಕೆಯ ತಂತ್ರದಲ್ಲಿ, ಕಪಟ ವಿದ್ಯೆಯಲ್ಲೇ ಪ್ರಚಂಡ ವಿದ್ಯೆಯಾಗಿ ದ್ಯೂತದಲ್ಲಿ ನನ್ನದೇ ಸನ್ನಿಧಾನಪ್ಪ, ಎಲ್ಲದರಲ್ಲೂ ನನ್ನದೇ ಸನ್ನಿಧಾನ. ದ್ಯೂತಂ ಛಲಯತಾಮಸ್ಮಿ. ಆಮೇಲೆ ಅಲ್ಲಿಗೆ ಮುಗಿಲಿಲ್ಲ. ತೇಜಸ್ವಿನಾಮಹಂ. ಆ ಜೂಜು ಅದು ತೇಜಸ್ಸು, ವೈಯಕ್ತಿಕವಾದ ತಾಕತ್ತು ಇಲ್ಲದೆ ಇದ್ದವರು ಮಾಡುವ ಕಪಟ ವಿದ್ಯೆ. ಅದನ್ನು ಎದುರಿಸುವಂಥ ನಿಜವಾದ ತಾಕತ್ತು ಉಳ್ಳವರು, ಆತ್ಮಬಲ ಉಳ್ಳವರು, ಅವರಲ್ಲಿ ಇರತಕ್ಕಂಥ ತೇಜಸ್ಸು ಉಂಟಲ್ಲ, ಅಂದರೆ ಶತ್ರುಗಳನ್ನು ಮಣಿಸ್ತಕ್ಕಂಥ ಅದಟು, ಅದು ನಿಮ್ಮಲ್ಲಿ ಪಾಂಡವರಲ್ಲಿ ಸಂಖ್ಯೆಯಲ್ಲಿ ಕಮ್ಮಿ ಇದ್ದೀರಿ, ಆದರೂ ನಿಮಗೆ ಆ ತೇಜಸ್ಸನ್ನು, ಶತ್ರುಗಳನ್ನು ಮಣಿಸ್ತಕ್ಕಂಥ ಆತ್ಮಬಲವನ್ನು ಕೊಟ್ಟಿದ್ದೇನೆ. ತೇಜಸ್ಸಾಗಿ ನಿಮ್ಮಲ್ಲಿ ಕೂತಿದ್ದೇನೆ. ದ್ಯೂತವಾಗಿ ಶಕುನಿಯಲ್ಲಿ ಕೂತೆ, ತೇಜಸ್ಸಾಗಿ ನಿಮ್ಮಲ್ಲಿ ಕೂತಿದ್ದೇನೆ ನಾನು. ಆದ್ದರಿಂದ ಹೆದರಬೇಡ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವತಾಮಹಂ. ಜಯೋಸ್ಮಿ, ನಾನು ಜಯ. ನಾನು ನಿನ್ನ ಜೊತೆಗೆ ನಿಂತಿದ್ದೇನೆ, ನಿನಗೆ ಜಯ ಆಗೋಲ್ಲೇನು? ಸೋಲ್ತೀಯರು ಇದು ಸರಿ. ಜಯೋಸ್ಮಿ, ಜಗತ್ತಿನ ಎಲ್ಲ ವಿಜಯಗಳ ಪ್ರೇರಕ ಶಕ್ತಿ ನಾನು, ಜಯಶಬ್ದ ವಾಚ್ಯನಾಗಿ. ಯಾಕೆಂದರೆ ಅವನು ಯಾವಾಗಲೂ ಜಯತಿ, ಸರ್ವೋತ್ಕೃಷ್ಟೋ ವರ್ತತೆ. ಜೈಹಿ ಜಯಾಭಿಭವಯೋ ಆದ್ಯೇರ್ಥೇ ಸು ಅಕರ್ಮಕಃ ಉತ್ಕರ್ಷ ಪ್ರಾಪ್ತಿ ಆದ್ಯೋರ್ಥ ದ್ವಿತೀಯರ್ಥೇ ಸಕರ್ಮಕ. ದೈವಂ ಅಂತ ಒಂದು ವ್ಯಾಕರಣ ಇದೆ, ಅದರ ಶ್ಲೋಕ ಇದೆ. ದೈವಂ ಅಂತ ಗ್ರಂಥದ ಹೆಸರೇ ಇತಿ ದೈವವಚನಂ ಅಂತ. ದೈವದ ವಾಣಿ ಅಂದರೆ ಏನು ಭೂತದ ಪಾತ್ರಿ ಹೇಳಿದ್ದು ಅಂತಲ್ಲ. ದೈವದ ವಾಣಿ ಅಂದರೆ ದೈವ ಅಂತ ಅನ್ನೋದು ಒಂದು
ವ್ಯಾಕರಣ ಗ್ರಂಥ. ಅದಕ್ಕೆ ವ್ಯಾಖ್ಯಾನ ಬರೆದಿದೆ ನಮ್ಮ ಲೀಲಾಶಕ. ಅದಕ್ಕೆ ಪುರುಷಕಾರ ಅಂತ ಹೆಸರು. 2 ಗ್ರಂಥ, ದೈವ ಮತ್ತು ಪುರುಷಕಾರ ಅಂತ. ಬಹಳ ಸುಂದರವಾದಂಥ ಒಂದು ವ್ಯಾಕರಣ, ಅದು ಬಹಳ ಒಳ್ಳೆಯ ಗ್ರಂಥ. ಅವನು ಹೇಳ್ತಾನೆ ಜಯ ಭಗವಂತ ಜಯತಿ. ಜಯತಿ ಅಂದರೆ ಅವನು ಜಯ, ಜಯೋಸ್ಮಿ, ಎಲ್ಲರಿಗಿಂತ ಎತ್ತರದಲ್ಲಿರುವವ ಅಂತ ಅರ್ಥ. ಜಯ ಅಂದರೆ ಗೆಲ್ಲುವವನು ಅಂತ ಒಂದು ಅರ್ಥ. ಭಗವಂತ ಅಷ್ಟೇ ಅಲ್ಲ, ಎಲ್ಲರಿಗಿಂತ ಎತ್ತರದಲ್ಲಿರುವವನು, ಗೆಲ್ಲುವವನು, ಗೆಲ್ಲಿಸುವವನು. ನಾನು ಗೆಲ್ಲಿಸುವವನಾಗಿ, ಎಲ್ಲವನ್ನು ಗೆಲ್ಲುವವನಾಗಿ, ಎಲ್ಲಕ್ಕಿಂತ ದೊಡ್ಡ ಶಕ್ತಿಯಾಗಿ ನಿಮ್ಮ ಜೊತೆಗಿದ್ದೇನಯ್ಯ, ಯಾಕೆ ಹೆದರ್ತಿ? ಜಯೋಸ್ಮಿ ಅಲ್ಲ. ಹೌದು, ನಾವು ಪ್ರಯತ್ನ ಪಟ್ಟು ಹೋರಾಡಿದ್ರೆ ತಾನೆ ಜಯ. ಜಯ ಆಗತ್ತೆ ಅಂತ ಸುಮ್ಮನೆ ಕೂತ್ರೆ ಜಯ ಆಗತ್ತಾ? ಭಗವಂತನ ಅನುಗ್ರಹ ಇದ್ದರೆ ಜಯ ಆಗಲಿ ಅಂತ ಕೂತ್ಬಿಟ್ರೆ ಜಯ ಆಗತ್ತಾ? ಅದನ್ನು ವ್ಯವಸಾಯೋಸ್ಮಿ. ಅದಕ್ಕೆ ಬೇಕಾದ ವ್ಯವಸಾಯ, ತೊಡಗುವಿಕೆ, ಆ ಕಾರ್ಯದಲ್ಲಿ ಉತ್ಸಾಹದಿಂದ ತೊಡಗುವಿಕೆ ಉಂಟಲ್ಲ, ಅದನ್ನು ಮಾಡಿಸುವ ಶಕ್ತಿ ನಾನೇ. ಅದನ್ನು ಮಾಡಿಸ್ತೀನಿ ನಾನು. ನೀನು ಸುಮ್ಮನೆ ಕೂಡಲಿ ಬಿಡೋಲ್ಲ, ನಿನ್ನನ್ನು ತೊಡಗಿಸ್ತೇನೆ ನಾನು, ತೊಡಗಿಸಿ ನಿನ್ನ ಗೆಲ್ಲಿಸ್ತೇನೆ ನಾನು. ಜಯೋಸ್ಮಿ ವ್ಯವಸಾಯೋಸ್ಮಿ. ಸತ್ವಂ, ತೇಜಸ್ಸು ಅಂತಂದರೆ ಆತ್ಮಬಲ, ಸತ್ವಂ ಅಂದರೆ ದೇಹಬಲ. ಸತ್ವಂ ಸತ್ವವತಾಮಹಂ. ಅಂಥ ದೇಹಬಲ ಯಾರಲ್ಲಿದೆ? ಮೂಲಭೂತವಾಗಿ ಅಪಾರವಾದ ಆ ಯುದ್ಧ ರಂಗದಲ್ಲಿ ಇದ್ದವರಲ್ಲೇ ಕೃಷ್ಣನನ್ನೊಬ್ಬನನ್ನು ಬಿಟ್ಟರೆ ಅನ್ಯಾದೃಶವಾದ ಸತ್ವ ದೇಹಬಲ ಇದ್ದದ್ದು ಭೀಮಸೇನಿಗೊಬ್ಬನಿಗೆ. ಅದು ಸತ್ವವತಾಂ. ಇನ್ನೂ ಅನೇಕ ಮಂದಿ ಈ ಕಾಲದ ಶ್ರೇಷ್ಠ ವೀರರೆಲ್ಲ ಸೇರಿದ್ದಾರೆ ಈ 11 ಅಕ್ಷೋಹಿಣಿ ಮತ್ತು 7 ಅಕ್ಷೋಹಿಣಿಯಲ್ಲಿ. ಆ ಕಡೆ ಈ ಕಡೆ ಎಲ್ಲ ಅವರ ಕಾಲದ, ಯಾಕಂದರೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಭಗದತ್ತ, ಯಾರ್ಯಾರು ಆ ಕಾಲದ ಮಹಾಮಹಾರಾಜರೆಲ್ಲ ಬಂದಿದ್ದಾರ. ಆ ಕಾಲದಲ್ಲಿ ಕರ್ಣ, ಶಲ್ಯ ಅಂದರೆ ಸಾಮಾನ್ಯ ಅಲ್ಲ ಅವನು. ಭೀಮಶ್ಚ ಬಲಭದ್ರಶ್ಚ ಮಧುರಾಜಸ್ಯ ಯುರಿವಾನ್. ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ನೋಡಿ, ನಾನು ಶುಶ್ರೂಮಃ, ನಿಜವಾಗಿ ಶುಶ್ರೂಮಃ ಅಂತ ಆಗೋದಿಲ್ಲ. ನಾನು ಅದು ಬೆಳಗ್ಗೆ ಶುಶ್ರೂಮ ಅಂತ ಬೇರೆ ಭಾಷೆ ನಾನು ಶುಶ್ರೂಮಃ ಅಂತಿದೆ. ಅದು ಶುಶ್ರೂಮ ಅನ್ನೋದು ಲಿಟು, ಶುಶ್ರೂಮಃ ಅನ್ನೋದು ಲಟು. ಅದಕ್ಕೆ ನಾನು ಶುಶ್ರೂಮಃ ಅಂದರೆ ನಾನು ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದೆ, ಬೆಳಗಾತ ಹೇಳಿದೆ, ಲಲಿಟ್ ಅಂತ. ಅದು ಲಟು ಅಲ್ಲ, ಲಿಟು ಅಲ್ಲ, ಲಲಿಟ್ ಅದು. ನಾನು ಶುಶ್ರೂಮಃ. ಇದು ಪುರಾಣದಲ್ಲಿ, ಭಾರತದಲ್ಲಿ ಬೇಕಾಷ್ಟು ಪ್ರಯೋಗ ಇದೆ. ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. 4 ಜನ ಮಹಾವೀರರು ಗದಾಯುದ್ಧದಲ್ಲಿ, ಒಬ್ಬ ದುರ್ಯೋಧನನೇ ಅದರಲ್ಲಿ. ಅದರ ಮೊದಲನೇ 3ರಲ್ಲಿ ಒಬ್ಬ ಬಲರಾಮ, ಅವನು ಈ ಯುದ್ಧಕ್ಕೆ ಬರಲೇ ಇಲ್ಲ. ಈ ರಗಳೆಲ್ಲ ಇರೋಲ್ಲಪ್ಪ ಅಂತ ಅವನು ಯಾತ್ರೆ ಹೊರಟು ಹೋದ. ಆಮೇಲೆ ಮತ್ತೆ ಭೀಮ ಇಲ್ಲೇ ಇದ್ದಾನೆ. ಭೀಮ, ಬಲರಾಮ ಇಲ್ಲ, ಕೀಚಕ ಸತ್ತ. ಅವರಿಬ್ಬರು ಬಿಟ್ಟರೆ ಉಳಿದ 2 ಮಹಾವೀರರು ಒಂದು ಗದಾಯುದ್ಧದಲ್ಲಿ ಆ ಕಾಲದಲ್ಲಿ, ಭೀಮ ಮತ್ತು ಶಲ್ಯ, ಅವರಿಬ್ಬರು ಇದ್ದಾರೆ ಇಲ್ಲಿ. ಹಾಗೆ ಸತ್ವಂ ಸತ್ವವತಾಂ. ಈ ಕಾಲದ ಎಲ್ಲ ಸತ್ವವಂತರು, ಶಕ್ತಿಶಾಲಿಗಳು ಅಂತ ಏನಿದ್ದಾರೆ, ಅವರೆಲ್ಲರ ಒಳಗೆ ಸತ್ವಸ್ವರೂಪನಾಗಿ, ಬಲಸ್ವರೂಪನಾಗಿ, ಬಲ ನಿಯಾಮಕನಾಗಿ ನಾನು ಕೂತಿದ್ದೇನೆ. ಅದರಿಂದ ಇದು ಬಲಿಷ್ಠರ ಹೋರಾಟ ಆಗುತ್ತೆ. ಆದರೆ ಯಾರು ತೇಜಸ್ವಿಗಳೋ ಅವರ ತೇಜಸ್ಸು ಅಭಿವ್ಯಕ್ತ ಆಗುತ್ತೆ. ಜಯೋಸ್ಮಿ, ಅವರಿಂದ ಯುದ್ಧ ಮಾಡಿಸ್ತೇನೆ. ಜಯೋಸ್ಮಿ, ಜಯ ಕೊಡಿಸ್ತೇನೆ ನಾನು. ಜಯೋಸ್ಮಿ ವ್ಯವಸಾಯೋಸ್ಮಿ. ಯಾಕೆ ಗೊತ್ತಾ? ಏನು ತಿಳ್ಕೊಂಡಿಯೋ ಕೃಷ್ಣ ಅಂತ ಏನು ತಿಳ್ಕೊಂಡು? ವೃಷ್ಣೀನಾಂ ವಾಸುದೇವೋಹಂ. ವೃಷ್ಣಿ ವಂಶ, ಯದುವಂಶದಲ್ಲೇ ಅತ್ಯಂತ ಶ್ರೇಷ್ಠ ವಿಭೂತಿ ಅಂದರೆ ಯಾರು ಗೊತ್ತಾ? ನಾನೇ. ವಸುದೇವ ಪುತ್ರನಾಗಿ ಅವತರಿಸಿದ ನಾನೇ. ವಾಸುದೇವ ಅಂದರೆ ಸರ್ವತ್ರ ವಸತಿ, ವಾಸಯತಿ. ತಾನು ಎಲ್ಲ ಕಡೆಯೂ ಇದ್ದು ಕೂಡ ಕಾಣಿಸಿಕೊಳ್ಳದವನು ವಾಸು ಅಂದರೆ. ಹೊಸ ಆಚ್ಛಾದನೆ. ತಾನು ಎಲ್ಲ ಕಡೆ ಇದ್ದಾನೆ, ಅದು ಮುಚ್ಚಿಕೊಂಡಿದ್ದಾನೆ, ಕಾಣಿಸುವುದಿಲ್ಲ. ಕೊನೆಗೆ ನಾವು ಸಾಧನೆಯಿಂದ ಅವನನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಆತ್ಮಾನಂ ದೇವಯತಿ, ಪ್ರಕಾಶಗೊಳಿಸ್ತಾನೆ, ಕಾಣಿಸಿಕೊಳ್ತಾನೆ. ಮೊದಲು ತನ್ನನ್ನು ಮುಚ್ಚಿಟ್ಟು ಎಲ್ಲ ಕಡೆ ಇದ್ದೂ ಕಾಣಿಸದೆ ಕೊನೆಗೊಮ್ಮೆ ಅಪರೋಕ್ಷ ಜ್ಞಾನವನ್ನು ಕರುಣಿಸಿ ಯಾರ ಮೇಲೆ ಒಲಿದನೋ ಅವನ ಮುಂದೆ ತಾನು ಪ್ರತ್ಯಕ್ಷನಾಗುವವ, ಬಿಚ್ಚಿಕೊಳ್ಳುವವ ಮತ್ತು ಮೋಕ್ಷದಲ್ಲಿ ನಿರಂತರ ಭಕ್ತರಿಗೆ ಕಾಣಿಸಿಕೊಳ್ಳುವವ ವಾಸುದೇವ. ಇಲ್ಲಿ ವಸುದೇವನ ಮಗ ಅನ್ನುವ ನೆಪ ಇದೊಂದು ಲೌಕಿಕ ಕಾರಣ. ಯಾಕೆಂದರೆ ಅದಕ್ಕಿಂತ ಮೊದಲು ಅವನಿಗೆ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ ಅನ್ನೋದು ಹೆಸರು ಇದ್ದೇ ಇತ್ತು. ವಾಸುದೇವ ವೃಷ್ಣೀನಾಂ ವಾಸುದೇಹೋಂ. ಇಲ್ಲಿ ಬಂತು ನೋಡಿ, ಇದು ನಿಜವಾದಂಥ ವಿಭೂತಿ. ಇದು ಆವೇಶ ಅಲ್ಲ, ಸಾಕ್ಷಾತ್ ವಿಭೂತಿ. ನಾನು ಹೇಳಿದೆ ಸಾಕ್ಷಾತ್ ವಿಭೂತಿ, ಆವೇಶ ವಿಭೂತಿ. ಆವೇಶದ ವಿಭೂತಿಯಲ್ಲಿ ಇಡೀ ಸಮುದಾಯದ ಶ್ರೇಷ್ಠ, ಏಕದೇಶ ಶ್ರೇಷ್ಠ ಮತ್ತು ಅದರ ಒಡೆತನ, ಈ 3 ಥರದ ಆವೇಶ ವಿಭೂತಿಯಲ್ಲಿ ಇದು. ಇದೀಗ ಸ್ವರೂಪ ವಿಭೂತಿ. ವೃಷ್ಣೀನಾಂ ವಾಸುದೇವೋಹಂ. ಅದೇ ವ್ಯತ್ಯಾಸ ನೋಡಿ. ವೃಷ್ಣಿಗಳಲ್ಲಿ ವಾಸುದೇವ ಅಂದರೆ ಸರ್ವಾದಿ, ಆ ಗುಂಪಿನಲ್ಲೇ ಸರ್ವಶ್ರೇಷ್ಠ.
ಹಾಗೇ ಅಲ್ಲ ಮತ್ತೆ ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ನೀನು ಅಂದ. ಯಾಕೆಂದರೆ ಇದ್ರೆ ಬೇಜಾರಾಗೋದಿಲ್ವಾ? ಅವನು ಹತ್ರ ಕೂತಿದ್ದಾನೆ, ರಥದಲ್ಲಿ ಕೂಡಿಸ್ಕೊಂಡು ಬಂದಾನೆ, ನೀನಲ್ಲ ಅವನು ಅಂತ ಹೇಳಿಬಿಟ್ಟು ಇವನು ಮುಖ ಇಷ್ಟು ಸಣ್ಣದಾಗುತ್ತೆ, ಅದಕ್ಕೆ ನೀನೇ ಪಾಂಡವರು ನೀನೇ. ಹತ್ರ ಕೂತವನಿಗೆ ಬೇಜಾರಾಗಬಾರ್ದು ನೋಡಿ. ನಿಜವಾಗಿ ಭೀಮ ಅಂತ ಹೇಳಿಬಿಟ್ರೆ, ನಿನ್ನ ರಥದಲ್ಲಿ ಕೂತಿದ್ದು, ನಾನು ಇಲ್ಲಿ ಕೂತದ್ದು ಯಾಕೆ ಗೊತ್ತುಂಟ, ನಿನಗೆ ಸ್ವಂತ ತಾಕತ್ತಿಲ್ಲ ಅದಕ್ಕೆ ಕೂತದ್ದು, ಅವನು ಸ್ವಂತ ತಾಕತ್ತಿರುವವ, ಅವನು ಅದೇ ಗಂಡು ಅಂತ ಹೇಳಿಬಿಟ್ರೆ ಇವನು ಗತಿಯೇನು? ಕೃಷ್ಣನಿಗೂ ಕನ್ಸಿಡ್ರೇಷನ್ ಇದೆ, ಯಾರಿಗೂ ಮನಸ್ಸು ನೋಯಿಸಬಾರ್ದು ಅಂತ. ಪಾಂಡವರಲ್ಲಿ ನೀನೇಪ್ಪ, ಯಾಕೆಂದರೆ ನಿನ್ನಲ್ಲಿ ವಿಶೇಷ ಆವೇಶ, ನಿನ್ನ ರಥದಲ್ಲಿ ನಾನೇ ಬಂದು ಕೂತು ನಿನ್ನೊಳಗೆ ಪುನಃ ಕೂತು ನಿನ್ನನ್ನು ಗೆಲ್ಲಿಸ್ತಾ ಇದ್ದೇನೆ, ಇನ್ನೇನಾಗಬೇಕು ಹೇಳಿ. ಭೀಮನಿಗೆ ಅಷ್ಟು ಸವಲತ್ತು ಕೊಟ್ಟಿಲ್ಲ, ಯಾಕೆಂದರೆ ಸ್ವಂತ ಸಾಮರ್ಥ್ಯ ಇದೆ, ಹೋರಾಡ್ಕೊಂಡ್ಬಿಟ್ಟೆ. ನಿನಗೆ ಇಲ್ಲ, ನಾನು ನಿನ್ನೊಳಗೆ ಕೂತು ನಿನ್ನ ರಥದಲ್ಲಿ ಕೂತು ಸರ್ವವಿಧದಿಂದ ನಿನ್ನ ಜೊತೆಗೆ ನಿಂತೆ, ಅದರಿಂದ ನೀನು ವಿಶೇಷ ವಿಭೂತಿ. ಇದು ಏಕದೇಶ ವಿಭೂತಿ. ಈ ತಮಾಷೆ ನೋಡಿ, ಒಂದು ಪೂರ್ಣ ವಿಭೂತಿ, ಒಂದು ಏಕದೇಶ ವಿಭೂತಿ. ಅದೇ ರೀತಿ ಅದು ಅರ್ಥ ನಮಗೆ ಆಗಬೇಕು ಅನ್ನೋದಕ್ಕೋಸ್ಕರ ಉತ್ತರಾರ್ಧದಲ್ಲಿ ಹಾಗೆ ಹೇಳ್ತಾನೆ, ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಹಿ ಅಂತ. ಋಷಿಗಳಲ್ಲಿ ವೇದವ್ಯಾಸ ಪೂರ್ಣ ವಿಭೂತಿ, ಭಗವಂತರ ಅವತಾರವೇ. ಮುನಿಗಳಲ್ಲಿ ಪೂರ್ಣ ವಿಭೂತಿ, ಕವಿಗಳಲ್ಲಿ ಶುಕ್ರಾಚಾರ್ಯ. ಅವ್ರು ಯಾವ ಕವಿ, ಯಾವ ಕವನ ಸಂಕಲನವೇ ಪ್ರಿಂಟ್ ಆಗಿಲ್ಲ ಅವರು. ಒಬ್ಬ ಸಾಮಾನ್ಯ ಕವಿ, ಅವನಿಗಿಂತ ದೊಡ್ಡ ಕವಿಗಳು ಬೇಕಾದ್ರೆ ಆದಿಕವಿ ಚತುರ್ಮುಖ ಇದ್ದಾನೆ, ಬೃಹಸ್ಪತ್ಯಾಚಾರ್ಯರಿದ್ದಾರೆ, ಬೇಕಾದಷ್ಟು ಜ್ಞಾನಿಗಳಿದ್ದಾರೆ. ಕವೀನಾಂ ಜ್ಞಾನಿಗಳಲ್ಲಿ ಶುಕ್ರಾಚಾರ್ಯ. ಯಾಕೆಂದರೆ ಅವರನ್ನು ಯಾಕೆ ಹೇಳಿದ್ದು ಅಂದರೆ, ಇದು ದೃಷ್ಟಾಂತ, ನಿನ್ನನ್ನು ಪಾಂಡವರು ಹೇಗೆ ಹೇಳಿದ್ದು ಹಾಗೆ ಅಂತ. ಅಲ್ಲಿ ಮೇಲಿಂದ ಕೃಷ್ಣ ನೀನು, ಪಾಂಡವರಲ್ಲಿ ನೀನು, ಈ ಋಷಿಗಳಲ್ಲಿ ನಾನು. ಹೇಗೆ ಅಂದರೆ ಋಷಿಗಳಲ್ಲಿ ವೇದವ್ಯಾಸರು, ಕವಿಗಳಲ್ಲಿ ಉಶನ ಇದ್ದ ಹಾಗೆ ಅಂತ ತಿಳ್ಕೊಂಡು, ಕವಿಗಳ ಉಶನ ಮತ್ತು ನೀನು ಒಂದು ಗ್ರೂಪು, ವೇದವ್ಯಾಸರು ಮತ್ತು ನಾನು ಒಂದು ಗ್ರೂಪು, ನಮ್ಮದು ಪೂರ್ಣ, ನಿಮ್ದು ಅಪೂರ್ಣ ಸಾಮ್ಯ. ಅಂದರೆ ಯಾಕೆ ಹೇಳಿದೆ ಅಂದರೆ, ಶುಕ್ರಾಚಾರ್ಯರು ನಿಜವಾಗಿ ಅಧಪಾತ ಹೊಂದಬೇಕಾಗಿತ್ತಲ್ವ. ಅವರು ಮಾಡಿದ ಕೆಲಸ ಎಂಥದ್ದು? ಜ್ಞಾನಿಯಾಗಿ, ಅಪರೋಕ್ಷ ಜ್ಞಾನಿಯಾಗಿ ಅವರು ತಮ್ಮ ಎಲ್ಲ ವಿದ್ವತ್ತೆಯನ್ನು ಧಾರೆ ಎರೆದದ್ದು ಅಸುರರ ಉದ್ಧಾರಕ್ಕೆ, ದೈತ್ಯರ ಉದ್ಧಾರಕ್ಕೆ. ದೈತ್ಯ ಗುರು ಅಸುರರ ಉದ್ಧಾರಕ್ಕೋಸ್ಕರ ತನ್ನ ವಿದ್ವತ್ತೆಯನ್ನು ದಾರಿ ಎರೆದರೂ ಕೂಡ ಆತ ಗ್ರಹಗಳಲ್ಲಿ ಒಬ್ಬನಾಗಿ, ನನ್ನ ಭಕ್ತರಲ್ಲಿ ಒಬ್ಬನಾಗಿ ಎತ್ತರಕ್ಕೇರಿದನಲ್ಲ, ಅದಕ್ಕೆ ಕಾರಣ ನನ್ನ ವಿಶೇಷ ಸನ್ನಿಧಾನ. ಕವೀನಾಂ ಉಶನಾ, ಉಶನಾ ಶುಕ್ರಾಚಾರ್ಯ. ವಾಸುದೇವ ಆಯಿತು. ಧನಂಜಯ, ಧನಂಜಯ ಅಂದರೆ ಅರ್ಜುನನ ಹೆಸರು. ಯಾಕೆಂದರೆ ಬೇಕಾದಷ್ಟು ಯುದ್ಧದಲ್ಲಿ ಸಂಪತ್ತನ್ನು ಗೆದ್ದು ತಂದವ ಅಂತ ಅವನಿಗೆ ಧನಂಜಯ ಅಂತ ಹೇಳ್ತಿದ್ರು. ಭಗವಂತ ಧನಂಜಯ. ಧನ ಅಂದರೆ ನಿಜವಾದ ಧನ ಅಂತಂದರೆ ಜ್ಞಾನ ಅಥವಾ ಮೋಕ್ಷ. ಅಗ್ನೇನ ಸ್ವಥಾರಾಯೇ, ಸಂಪತ್ತು, ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು ಅಂತ ಹೇಳುತ್ತೆ ಆ ಮಂತ್ರ. ಅಲ್ಲಿ ರಾಯೇ ಸಂಪತ್ತಿಗೋಸ್ಕರ, ಧನಕ್ಕೋಸ್ಕರ. ಎಂಥದ್ದು? ನಯ ಮೋಕ್ಷಾಖ್ಯ ವಿತ್ತಾಯ, ಮೋಕ್ಷರೂಪವಾದ ಸಂಪತ್ತು ಅಂತ ಅರ್ಥ ಬರೆದರು. ಅದರಿಂದ ಧನ ಅಂತಂದರೆ ಒಂದು ಭಗವಂತನ ಆರಾಧನಂ ಧನಂ ಮತ್ತು ಭಗವಂತನ ಅರಿವು ಧನ. ಅದರಿಂದ ಪಡೆಯುವ ಮೋಕ್ಷ ಅನ್ನೋದು ಶಾಶ್ವತವಾದ ಧನ. ಅದನ್ನು ನಮಗೆ ಕೊಡುವವನು ಭಗವಂತ. ಆದ್ದರಿಂದ ಅವನು ಧನಂಜಯ. ಧನಂ ಜಯತಿ ಅನೇನ ಅಥವಾ ಜಾಯೇತಿ, ಅದನ್ನು ಧನಂಜಯ. ವ್ಯಾಸ ವಿಶಿಷ್ಟ ಆಸ, ವಿ ಆ ಸಹ ಇತಿ ವ್ಯಾಸ ಅಂತ. ನಾನು ವೇದಗಳನ್ನು ವಿಭಾಗ, ವ್ಯಾಸ ಮಾಡೋದು, ವ್ಯಸ್ಯತಿ ಅಂದರೆ ವಿಭಾಗ ಮಾಡೋದು, ಸಮಾಸ ಅಂದರೆ ಒಟ್ಟು ಮಾಡೋದು, ವ್ಯಾಸ ಅಂದರೆ ಬೇರ್ಪಡಿಸೋದು. ವೇದಗಳನ್ನು ವಿಂಗಡಣೆ ಮಾಡಿದ್ದರಿಂದ ಅವರಿಗೆ ವೇದ ವ್ಯಾಸರು ಅಂತ ಹೆಸರು ಬಂತು. ಅದು ಒಂದು ಲೌಕಿಕವಾಗಿ ಮಾತ್ರ ಅರ್ಥ. ನಿಜವಾಗಿ ಅವರು ವಿ ಅಂದರೆ ವಿಶಿಷ್ಟವಾಗಿ, ಎಲ್ಲರಿಗಿಂತಲೂ ವಿಶಿಷ್ಟವಾದ ವ್ಯಕ್ತಿತ್ವದಿಂದ ಆ ಎಲ್ಲೆಡೆ ತುಂಬಿರುವ ಸಹ ಸಾರಭೂತವಾದ ವಸ್ತು ಅದು. ಆದ್ದರಿಂದ ವಿ ಆ ಸಹ ವ್ಯಾಸ, ವಿಶಿಷ್ಟ ಆಸ ಇತಿ ವ್ಯಾಸ. ಉಶನ, ಶುಕ್ರಾಚಾರ್ಯಗೆ ವಿಶನ ಅಂತ ಹೆಸರು. ಉಶನ ಅಂತ ಹೆಸರು ಭಗವಂತನಿಗೆ. ಯಾಕೆಂದರೆ ವಶಕಾಂತವು ಅಂತ ಧಾತು. ವಷ್ಟಿ, ವಷ್ಟಿ, ವಷ್ಟ, ಉಶಂತಿ, ವಷ್ಟಿ ಅಂತ. ವಷ್ಟಿ ಅಂದರೆ ಇಚ್ಛಿಸುತ್ತಾನೆ ಅಂತ. ವಷ್ಟಿ ಭಾಗುರಿರಲ್ಲೋಪಂ ಅವಾಪ್ಯೋರುಪಸರ್ಗಯೋ. ವಷ್ಟಿ ಅಂದರೆ ಇಚ್ಛಿಸುತ್ತಾನೆ. ವಷ್ಟೀತಿ ಉಶನ, ಉಶನಾಹ ಅಂತ ರೂಪವೂ ಇದೆ. ಉಶನ ವಷ್ಟಿ ಅಂದರೆ ಇಚ್ಛಾರೂಪ. ಭಗವಂತನ ಇಚ್ಛಾ ಮಾತ್ರ ಪ್ರಭು, ಇಡೀ ಜಗತ್ತಿನ ಸೃಷ್ಟಿ ಅವನ ಇಚ್ಛೆಯಿಂದ ಆಗುವುದು. ಆದ್ದರಿಂದ ಅವನು ಉಶನ. ಹೀಗೆ ಉಶನ ಭಾರ್ಗವ ಕವಿ. ಹೀಗೆ ಅಲ್ಲಿ ಬಂದಿರತಕ್ಕಂಥ ಯುದ್ಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆದಮೇಲೆ
ಎಲ್ಲ ವಿಷಯವನ್ನು ಹೇಳ್ತಾ ದಂಡೋ ದಮಯತಾಮಸ್ಮಿ. ಈಗ ಮುಂದೆ ಆಗುವಂಥದ್ದೇನು ಗೊತ್ತುಂಟ? ದುಷ್ಟರ ದಮನ, ದಂಡ ಪ್ರಯೋಗ. ಯುದ್ಧ ಅಂದರೆ ದಂಡ. ಯುದ್ಧ ಯಾವ ಕಾಲದಲ್ಲೂ ದಂಡವೇ ಅದು, ಅದಕ್ಕೆ ಹೆಸರು ದಂಡ ಅಂತ. ದಂಡ ಅಂದರೆ ದಂಡ ಪ್ರಯೋಗ, ಪನಿಷ್ಮೆಂಟ್ ಅಂತ ಅರ್ಥ. ದಂಡನ ಯುದ್ಧ ಅದು ಮುಂದೆ ಏನಾಗತ್ತೆ ಅದು ನಾನೇ ಅದರೊಳಗೆ ಕೂತು ನಿಯಮನ ಮಾಡ್ತೇವೆ. ದಮಯತಾಂ, ದುಷ್ಟರನ್ನು ದಮನ ಮಾಡತಕ್ಕಂಥವರಲ್ಲಿ ಇರತಕ್ಕ ದಮನ ಶಕ್ತಿ ಉಂಟಲ್ಲ, ದಂಡ ಶಿಕ್ಷಾ, ಆ ಶಕ್ತಿ ದಂಡ ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿ ನಾನೇ ಆಗಿ ಈ ಯೋದ್ಧ ವೀರರಲ್ಲಿ ಕೂತಿದ್ದೇನೆ. ಆಮೇಲೆ ಅಷ್ಟೇ ಅಲ್ಲ, ಇಬ್ಬರಲ್ಲಿಯೂ ಉಂಟಲ್ಲ ವೀರಲ್ಲಿ, ಅಲ್ಲಿಯೂ ನೀನು ದಂಡ ಶಕ್ತಿಯಾಗಿ ಕೂತಿದ್ದಿ, ಇಲ್ಲಿಯೂ ದಂಡ ಶಕ್ತಿಯಾಗಿ ಕೂತಿದ್ದಿ. ಎರಡು ಕಡೆಯೂ ಕೂತ್ಬಿಟ್ರೆ ಎಲ್ಲೂದು ಯಾರು? ಹಾಗಿಲ್ಲ. ನೀತಿರಶ್ಮಿ ಜಿಗೀಷತಾಂ, ನಾನು ದಂಡ ಶಕ್ತಿಯಾಗಿ ಎರಡು ಕಡೆ ಇದ್ದೇನೆ, ನೀತಿಯಾಗಿ ಒಂದೇ ಕಡೆ ಇರೋದು. ಅವರು ಅನೀತಿಯಿಂದ ಯುದ್ಧ ಮಾಡ್ತಾರೆ, ನೀವು ನೀತಿಯಿಂದ ಯುದ್ಧ ಮಾಡ್ತೀರಿ. ಆದ್ದರಿಂದ ನೀತಿಯನ್ನು ನಿಮ್ಮಲ್ಲಿ ತುಂಬಿ, ನೀತಿಯ ನಿಯಾಮಕನಾಗಿ ನಿಮ್ಮೊಳಗೆ ತುಂಬಿ, ಜಿಗೀಷತಾಂ ಗೆಲ್ಲುವ ಶಕ್ತಿಯನ್ನೇ ಕೊಡ್ತೇನೆ ನಾವು. ಎಲ್ಲ ಡಿಕ್ಲೇರ್ ಮುಂದೆ ಏನಾಗುತ್ತೆ ಅಂತ ಎಲ್ಲ ಜಾತಕ ಸ್ಫುಟ ಮಾಡಿಬಿಡ್ತಾನೆ ಕೃಷ್ಣ. ಇಲ್ಲಿ ನೀತಿರಶ್ಮಿ ಜಿಗೀಷತಾಂ, ನೀತಿಹಿ ಅಂತ ನನ್ನ ಹೆಸರು. ಯಾಕೆ? ನಯತೀತಿ ನೀತಿಹಿ, ಎಲ್ಲರನ್ನೂ ನಿಯಂತ್ರಣ ಮಾಡಿ, ಯಾರು ಎಲ್ಲಿಗೆ ಹೋಗಬೇಕೋ, ಯಾರಿಗೆ ಏನಾಗಬೇಕು ಅದನ್ನು ಮಾಡುವವನು ನಾನು, ಅದನ್ನು ಮಾಡ್ತೀನಿ ನಾನು. ನೀತಿರಶ್ಮಿ ಜಿಗೀಷತಾಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ, ಅತ್ಯಂತ ರಹಸ್ಯವಾದ ಸಂಗತಿಗಳು, ಅತ್ಯಂತ ರಹಸ್ಯವಾಗಿ ಗೋಪ್ಯವಾಗಿಡಬೇಕಾದ ಸಂಗತಿಗಳಲ್ಲಿ ಯಾವುದು ಅಂತಂದರೆ ಮೌನ. ಅಲ್ಲ, ಮೌನವನ್ನು ಗುಟ್ಟಾಗಿ ಇಡುವುದು ಹೇಗೆ ರೀ? ಗುಟ್ಟಾಗಿ ಇಡುವ ಸಂಗತಿಗಳಲ್ಲಿ ಮೌನ ಅಂತ. ಮೌನ ಅಂದರೆ ಮಾತಾಡದೇ ಇರುವುದು, ಅದು ಗುಟ್ಟಾಗಿಡುದು. ಅವನು ಗೊತ್ತಾಗ್ಬಿಡುತ್ತೆ, ಅವನು ಏನು ಮಾಡಿದ್ರೆ ಮಾತಾಡೋದಿಲ್ಲರಿ ಅವನು ಅಂತ, ಅದು ಗುಟ್ಟಾಗಿಬಿಡ. ಮೌನವನ್ನು ಗುಟ್ಟಾಗಿಡುವುದು ಹೇಗೆ? ಮೌನ ಗುಟ್ಟಾಗಿಡ್ಲಿ ಬರೋದಿಲ್ಲ. ಮೌನ ಅಂದರೆ ಮಾತನಾಡದೇ ಇರುವುದಲ್ಲ. ಮೌನ ಅಂದರೆ ಮನನ, ಅಂತರಂಗದ ಚಿಂತನೆ, ಅದು ರಹಸ್ಯವಾಗಿರಲಿ. ನಿಮ್ಮ ಅಂತರಂಗದ ಚಿಂತನೆಯನ್ನು ಬೀದಿ ಪಾಲು ಮಾಡಬೇಡಿ. ಗುಹ್ಯಾನಾಂ ಮೌನಂ, ಆ ಮನನದಿಂದ ಮೌನ. ಮಾತು ಕಮ್ಮಿ ಆಗುವುದು ಯಾಕೆ? ಮಾತು ಹೆಚ್ಚಾಗುವುದು ಯಾಕೆ? ಒಳಗಿಂದ ಮನನ ಇರಿದರೆ ಬರೇ ಮಾತು, ಇಡೀ ದಿವಸ ಮಾತು. ಮನನ ಜಾಸ್ತಿ ಆದಾಗ ಮಾತು ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ. ಯಾಕೆಂದರೆ ಚಿಂತನೆ, ಒಳಗಿಂದ ಚಿಂತನೆ ಮಾಡ್ತಾ ಹೇಗೆ ಮಾತಾಡ್ತೀರಿ ನೀವು? ಮನನ ಜಾಸ್ತಿ ಆದಾಗ ಸಹಜ ಮನನದ ಆಫ್ಟರ್ ಇಫೆಕ್ಟ್ ಇಸ್ ಮೌನ. ಸೈಲೆನ್ಸ್ ಈಸ್ ಎ ಪ್ರಾಡಕ್ಟ್ ಆಫ್ ಥಿಂಕಿಂಗ್, ಡೀಪ್ ಥಿಂಕಿಂಗ್. ಅದರಿಂದ ಮೌನ ಅಂದರೆ ಡೀಪ್ ಥಿಂಕಿಂಗ್, ಆಳವಾದ ಚಿಂತನೆ. ಅದರಿಂದ ಮೌನ ಬರಬೇಕು. ಆಳವಾದ ಚಿಂತನೆ ಮಾಡ್ತಾ ಮಾಡ್ತಾ ಆ ಚಿಂತನೆಯನ್ನು ಮುಳುಗಿಬಿಟ್ರೆ ಮಾತು ಬೇಡ ಆಗುತ್ತೆ ಆವಾಗ. ಆಮೇಲೆ ಅಷ್ಟೇ ಅಲ್ಲ, ಚಿಂತನೆಯಿಂದ ಹೊರಗೆ ಬಂದ ಮೇಲೆ ಕೂಡ ಲೋಕವಾರ್ತೆ, ಈ ಜನ ಅರ್ಥಶೂನ್ಯವಾದಂಥ ಮಾತುಗಳನ್ನು ಆಡುವುದು ನೋಡುವಾಗ ಮಾತು ಬೇಡ ಅಂತ, ಇವ್ರ ಹತ್ರ ಮಾತಾಡುವುದೇ ಬೇಡ ಅಂತ ಅನಿಸುತ್ತೆ. ಒಂದು ಮನನ ಮಾಡುವಾಗ ಮಾತು ಇಲ್ಲ, ಅವನು ಒಳಗಿನಿಂದ ಚಿಂತನೆಯಿಂದ ಹೊರಗೆ ಬಂದ ಮೇಲೆ ಕೂಡ ಈ ಜನ ಮಾತನಾಡುವ ರೀತಿ ನೋಡಿದರೆ ಎಷ್ಟು ಹೇಸಿಗೆ ಆಗುತ್ತೆ ಅಂದರೆ ಮಾತೇ ಬೇಡ ಅಂತ, ವ್ಯವಹಾರ ಮಾತನಾಡಬಾರ್ದು ಇವ್ರ ಹತ್ರ ಅಂತ. ಜನರ ಹತ್ರ ಮಾತೇ ಬೇಡ ಅನಿಸುತ್ತೆ ಅಂತರಂಗದ ಚಿಂತನೆಯಲ್ಲಿ ಮುಳುಗಿದವನಿಗೆ. ಆದ್ದರಿಂದ ಮೌನ ಅನ್ನೋದು ಆ ಮನನದ ಕ್ವಾಲಿಟಿ. ಅದು ಕೃಷ್ಣ ಹೇಳುವುದಲ್ಲಿ ಮನನವನ್ನು, ನಿನ್ನ ಮನನವನ್ನು ಸಂತೆಯಲ್ಲಿ ಬಿಚ್ಚಿಡಬೇಡ. ಅದು ಯಾರಿಗೂ ಗೊತ್ತಾಗಬೇಕಾದ ಅಗತ್ಯ ಇಲ್ಲ. ನಿನಗೆ ಗೊತ್ತಿದ್ದರೆ ಸರಿ ನಿನ್ನ ಮನನ ಏನು ಅಂತ. ಅದು ಗುಹ್ಯ, ಅದನ್ನು ಬಹಿರಂಗ ಮಾಡಬೇಡ. ಯಾಕೆಂದರೆ ಒಂದು ಸಂಗತಿ, ಎರಡು ಅಪಾಯ ಇದೆ ಅದರಲ್ಲಿ. ನಮ್ಮ ಮನನವನ್ನು ನಾವು ತೆರೆದಿಟ್ಟುಬಿಟ್ರೆ, ಅದನ್ನು ನಾನು ಇಷ್ಟು ಮನನ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳ್ತಾ ಹೋಗೋರಿಗೆ ಶುರು ಮಾಡಿಬಿಟ್ರೆ ಕಡೆಗೆ ಅದೇ ಒಂದು ಚಟ ಆಗಿಬಿಡುತ್ತೆ. ಮನನಕ್ಕಿಂತಲೂ ಮನನದ ಪಬ್ಲಿಸಿಟಿ ಕಡೆ ನಿನ್ನ ಅಧಪಾತ ಕಾರಣ ಆಗುತ್ತೆ. ಈಗೋ ಬಂದು ಕೂತ್ಬಿಡುತ್ತೆ, ನಾನು ಇಷ್ಟು ಮನನ ಮಾಡಿದವ ಹಾಗೆ ಹೀಗೆ ಅಂತ. ಎರಡನೇ, ನೀನು ಮನನ ಮಾಡಿದವ ಅಂತ ಗೊತ್ತಾದರೆ ಕಡೆಗೆ ಜನ ಬೆನ್ನು ಹತ್ತಾರೆ. ಬೆನ್ನು ಹತ್ತಿ ಸುಮ್ಮನೆ ಏನಾದರೂ ಒಂದು ಹಾಗೆ ಮಾಡಿಕೊಡಿ, ಹೀಗೆ ಮಾಡಿಕೊಡಿ, ಇವರು ಬಹಳ ಮನನ ಮಾಡಿದವರು, ಸರಿ ನಮಗೆ ನಮ್ಮ ಮನೇಲಿ ಯಾರಿಗೂ ಆರೋಗ್ಯ ಇಲ್ಲ, ಏನಾದರೂ ಒಂದು ಮಾಡಿ, ನಮ್ಮ ಗಂಡ ಹೆಂಡತಿ ಜಗಳ ಆಗಿದೆ, ಏನಾದರೂ ಒಂದು ಮಾಡಿ, ಇವನೆಂತ ಮಾಡೋದವನು ಮನನ ಮಾಡುವ. ಕೇಳೋರು ಬಂದು ಜ್ಞಾನಿಗಳ ಹತ್ರ ಇಂಥದ್ದೇ ನ್ಯೂಸೆನ್ಸ್, ಬೇಕಾದ್ದು ಒಂದು ವಿಷಯವೂ ಕೇಳೋದಿಲ್ಲ. ನಮಗೆ ಜಗಳ ಆಗಿದೆ, ರಾಜಿ ಆಗೋದು ಹೇಗೆ, ನೀವು ನಾ ಏನು ನೋಡ್ಬೇಕು ಅದಕ್ಕೆ, ಇಂಥದ್ದೇ ಇಲ್ಲ, ಏನು ಬಿಸ್ನೆಸ್ನಲ್ಲಿ ಸ್ವಲ್ಪ ಲಾಸ್ ಆಗಿದೆ ರೀ, ಅದು ಏನು ಮಾಡಬೇಕು, ಅದು ನಾ ಏನು ಮಾಡಬೇಕು,
ಇಂಥದ್ದೆಲ್ಲ ಅದಕ್ಕೆ ಸುಮ್ಮನೆ ಜನರು ಬಂದು ನಿನಗೇನೋ ಮನನ ಮಾಡಿ ಒಳಗಿನಿಂದ ಬೆಳೆದ ವ್ಯಕ್ತಿ ಅಂತ ಗೊತ್ತಾದರೆ, ನಿನಗೆ ಸ್ವಲ್ಪ ಆತ್ಮಶಕ್ತಿ ಇದೆ ಅಂತ ಗೊತ್ತಾದರೆ ಕಾಟ ಕೊಡಲಿ ಶುರು ಮಾಡ್ತಾರೆ ಜನ. ಬರೇ ಸೆಲ್ಫಿಶ್ ಆಗಿ ಕಾಟ ಅದು ಕೊಡಿ ಇದು ಕೊಡಿ. ಆದ್ದರಿಂದ ನಿನ್ನ ಒಳಗಿನ ಮನನವನ್ನು ಸಾರ್ವಜನಿಕವಾಗಿ ಬಿಚ್ಚಿಕೋಬೇಡ. ಅದರಿಂದ ನಿನಗೆ ಕಾಟ ಒಂದು, ಮತ್ತು ಎರಡನೇದು ನಿನಗೆ ಅಹಂಕಾರ ಬೆಳೆದು ನಿನ್ನ ಸಾಧನೆ ನಾಶ ಆಗುವ ಅಪಾಯ ಇದೆ. ಈ ಎರಡು ಕಾರಣಕ್ಕೋಸ್ಕರ ಮನನ ಅನ್ನೋದು ಮೌನವಾಗಿರಲಿ, ಗುಹ್ಯವಾಗಿರಲಿ, ಅತ್ಯಂತ ರಹಸ್ಯವಾಗಿರಲಿ. ಯಾಕೆಂದರೆ ಆ ಮೌನ ಶಬ್ದವಾಚ್ಯನಾದ ನನ್ನನ್ನು ಮನನ ಮಾಡು. ನಾನೇ ಮೌನ ಅಂದರೆ. ಈ ಮೌನ ಅಂದರೆ ಏನು? ಮನನದಿಂದ ಗಮ್ಯನಾದವ, ಮುನಿಗಳಿಗೆ ಗಮ್ಯನಾದವ, ಆದ್ದರಿಂದ ನಾನೇ ಮೌನ. ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಏನು ಇದ್ದರೂ ಕೊನೆಗೆ ಸಾರ ಜಗತ್ತಿನಲ್ಲಿ ನೀವು ಏನೇ ಮಾಡಿ, ಯುದ್ಧ ಮಾಡಿ, ಪೂಜೆ ಮಾಡಿ, ಯಜ್ಞ ಮಾಡಿ, ಯಾಗ ಮಾಡಿ, ದಾನ ಮಾಡಿ, ಶಾಲೆ ಕಟ್ಟಿಸಿ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಶ್ರೇಯೋ ವೇದೆಯಂತೆ ಪ್ರಮೂಢಾ, ಎಲ್ಲಕ್ಕೂ ಹಿಂಬದಿಯಿಂದ ಇರಬೇಕಾದ್ದು ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್, ಭಗವಂತನ ಎಚ್ಚರ. ಇದು ಇಲ್ಲದೇ ಇದ್ದರೆ ಏನಿದ್ದು ಉಪಯೋಗ ಇಲ್ಲ. ಅದನ್ನು ಕನ್ಕ್ಲೂಡ್ ಮಾಡ್ತಾನೆ ಕೃಷ್ಣ, ಜ್ಞಾನವತಾಂ ಜ್ಞಾನಂ ಅಹಂ. ಎಲ್ಲ ಜ್ಞಾನಿಗಳಲ್ಲಿ ಇರತಕ್ಕಂಥ ಆ ಜ್ಞಾನ ಶಕ್ತಿ ಉಂಟಲ್ಲ, ಏನೋ ಒಂದು ವಿಚಿತ್ರವಾದ ಜ್ಞಾನ. ಏನು ಜ್ಞಾನಪ್ಪ ಅವರಲ್ಲಿ, ಎಲ್ಲಿಂದ ಬಂತು? ಅದು ಯಾರ್ದು ಅಲ್ಲ, ನಾನೇ ಜ್ಞಾನ ಶಕ್ತಿಯಾಗಿ ಅವನಲ್ಲಿ ಕೂತು ಅದನ್ನು ವಿಕಾಸಗೊಳಿಸಿದೆ ಅಷ್ಟೇ. ಜಗತ್ತಿನಲ್ಲಿ ಏನೇನು ಯಾರ್ಯಾರಲ್ಲಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ನೀನು ತಿಳ್ಕೊಂಡಿದ್ದಿ, ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು, ಕಾಟ ಕೊಡುವಂಥದ್ದು, ಉಪದ್ರ ಕೊಡುವ ಶಕ್ತಿ ಅದು ನಾನೇ ಕೊಡಬೇಕು, ಸ್ವಂತ ಯಾರಿಗೂ ಇಲ್ಲ. ಆದ್ದರಿಂದ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದಂಥ, ಕೆಲವರಲ್ಲಿರತಕ್ಕಂಥ ಶಕ್ತಿ ಅದು ಎಲ್ಲರೂ ಮೆಚ್ಚುವ, ಸಂತೋಷಗೊಳ್ಳುವ ಶಕ್ತಿ. ಕೆಲವರಲ್ಲಿ ಭಗವಂತ ಶಕ್ತಿ ಕೊಡ್ತಾನೆ, ಅವ್ರು ನೋಡಿದರೆ ಅವಾಯ್ಡ್ ಮಾಡುವ ಅಂತ ಕಾಣುತ್ತೆ, ಅಂಥ ಶಕ್ತಿ ಕೊಟ್ಟುಬಿಡ್ತಾನೆ. ದೂರ ಹೋಗುವ, ಅದು ಭಗವಂತನೇ ಕೊಡೋದು, ಅವ್ರ ಪ್ರಾರಬ್ಧ ಕರ್ಮ. ಯಾಕಂದರೆ ಯಾರೂ ಮೆಚ್ಚೋದಂಥ ಶಕ್ತಿ ಕೊಟ್ಟುಬಿಡ್ತಾನೆ, ಎಲ್ಲರೂ ನೋಡಿದ್ರೆ ಅಸಹ್ಯ ಪಡ್ತಾರೆ ಜನ, ಅಂಥ ಶಕ್ತಿ ಕೊಟ್ಟುಬಿಡ್ತಾನೆ. ಏನು ಮಾಡೋದು? ಭಗವಂತನ ಕೊಡುಗೆ. ಅವರವರು ಮಾಡಿದ ಪ್ರಾರಬ್ಧ ಅದು. ಯಾರಿಗೂ ಬೇಡವಾದ ವ್ಯಕ್ತಿಯಾಗಿ ನೋಡಿದರೆ ಅಸಹ್ಯ ಅನಿಸ್ಬಿಡುತ್ತೆ, ಆ ರೀತಿ ಮಾಡಿಬಿಡ್ತಾನೆ. ಇಲ್ಲ, ಮೋಸ್ಟ್ ಡಿಸೈರಬಲ್, ಎಲ್ಲರೂ ಮೆಚ್ಕೊಳ್ಳೋದು, ಎಲ್ಲರೂ ಹೊಗಳೋದು, ಎಲ್ಲರೂ ಒಪ್ಕೊಳ್ಳೋದು. ಯಾಕೆಂದರೆ ಭಗವಂತ ಪ್ರೀತಿಯನ್ನು ತುಂಬಿದ ಅಲ್ಲಿ. ಹೀಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜ್ಞಾನ. ಆ ಜ್ಞಾನಿಗಳಲ್ಲಿರ್ತಕ್ಕಂಥ ಜ್ಞಾನ ಅದು ನನ್ನ ಕೊಡುಗೆ. ಯಾಕೆಂದರೆ ನಾನು ಜ್ಞಾನ ಸ್ವರೂಪ. ಇದು ಯಾರಿಗೂ ಇದು ಸ್ವಂತ ಹಕ್ಕಲ್ಲ, ನಾನು ಕೊಟ್ಟರೆ ಉಂಟು. ಹೀಗೆ ಕೃಷ್ಣ ಸುಮಾರಾಗಿ ವಿಭೂತಿಗಳನ್ನು ಎಲ್ಲ ಹೇಳಿದ. ಇನ್ನೂ ಉಪಸಂಹಾರ ಮಾತ್ರ ಇರೋದು ನಮಗೆ ನಾಳೆ. ಅವನು ಕೆಲವು ಇನ್ನು ವಿಭೂತಿಗಳ ಬಗ್ಗೆ ಕೆಲವು ಡೆಫಿನಿಷನ್ ಹೇಳ್ತಾನೆ. ಒಂದೆರಡು ಸಣ್ಣ ಸಣ್ಣ ಸಂಗತಿಗಳು. ಮೂಲಭೂತವಾಗಿ ವಿಭೂತಿಗಳ ವಿಸ್ತಾರ ಇಲ್ಲಿಗೆ ಮುಗಿದ ಹಾಗಾಯಿತು. ಅದನ್ನ ಇವತ್ತು ಈ ವಿಭೂತಿ ಚಿಂತನವನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ನಾಳೆ ಸೇರಿದಾಗ ಅದರ ಕೊನೆಯ ಭಾಗದ ವಿಭೂತಿಯ ಉಪಸಂಹಾರ. ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂ ಛತ್ವಂ ಮಮ ತೇಜೋಂ ಛತ್ವಂ ಮಮ ತೇಜೋಂ ಛತ್ವಂ